ನೂತನವಾಗಿ ಮಲ್ಲೇಶ್ವರಂನಲ್ಲಿ ಸ್ಥಾಪನೆಗೊಂಡ ಸಹಕಾರ ಸೌಧವನ್ನು ಸಿಎಂ ಸಿದ್ದರಾಮಯ್ಯ ಇವತ್ತು ಉದ್ಘಾಟಿಸಿದರು. ಕೇಂದ್ರ ಸಚಿವ ಸದಾನಂದ ಗೌಡ, ಶಾಸಕ ಅಶ್ವಥ್ ನಾರಾಯಣ್ ಈ ವೇಳೆ ಉಪಸ್ಥಿತರಿದ್ದರು. ಉದ್ಘಾಟನಾ ಸಮಾರಂಭದ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸಹಕಾರ ಸೌಧದ ಶಂಕುಸ್ಥಾಪನೆಯಲ್ಲಿ ಅಂದಿನ ಸಹಕಾರ ಸಚಿವ ಎಚ್ಎಸ್ ಮಹದೇವ ಪ್ರಸಾದ್ ಬದುಕಿದ್ರು. ಆದರೆ ಇವತ್ತು ಕಟ್ಟಡ ಉದ್ಘಾಟನೆಯಾಗುವ ಸಮಯದಲ್ಲಿ ಅವರಿಲ್ಲ. ಅವರ ಪ್ರಯತ್ನದ ಕೂಸು ಈ ಸಹಕಾರ ಸೌಧ ಅಂತ ಹೇಳಿ ಅಗಲಿದ ಸಹೋದ್ಯೋಗಿಯನ್ನ ನೆನಪಿಸಿಕೊಂಡರು. ಸಾಲ ವಿತರಣೆ ಸಹಕಾರ ಕ್ಷೇತ್ರ ಒಂದರಲ್ಲೇ ನಾವು ರೈತರಿಗೆ ಬೇರೆಯವರಿಗೆ ಸುಮಾರು 11,00,000 ಕೋಟಿ ರೂಪಾಯಿಗಳನ್ನ ಸಾಲ ವಿತರಣೆ ಮಾಡಿದ್ವಿ. 11,000 ಕೋಟಿ ಬ್ಯಾಂಕ್ಗಳು ಕೊಟ್ಟಿದ್ದಾವೆ. ನ್ಯಾಷನಲೈಸ್ ಬ್ಯಾಂಕ್ಸ್ ಮತ್ತು ಗ್ರಾಮೀಣ ಬ್ಯಾಂಕ್ಗಳು 42,000 ಕೊಟ್ಟಿದ್ದಾವೆ. ಸೊಸೈಟಿಗಳ ಮೂಲಕ ಇವತ್ತು 24 ಲಕ್ಷ ಜನರಿಗೆ 16-17ರಲ್ಲಿ ಸಾಲ ವಿತರಣೆ ಆಗಿದೆ. ನೋಡಿ ಎಷ್ಟು ಜನರಿಗೆ ಇವತ್ತು ಅವರ ಯಾವಾಗ ಆರ್ಥಿಕ ಸಹಾಯ ಬೇಕಾಗ್ತದೆ, ಅಗತ್ಯ ಇದೆ,